ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬೇಕಾದ ಇಂಗ್ರೀಡಿಯೆಂಟ್ ನೋಡ್ಕೊಳ್ಳಿ. ಪನ್ನೀರ್ 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಾಯ್ಲ್ಡ್ ರೈಸು. ಇದು 150 ಗ್ರಾಮ್ಸು. ಈರುಳ್ಳಿ 1 ಕಪ್ಪು ಟೊಮ್ಯಾಟೊ. ಇದು 2 ಟೇಬಲ್ ಸ್ಪೂನ್ನ ಗೋಡಂಬಿ ಪೌಡ್ರು, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಉಪ್ಪು ರುಚಿಗೆ ತಕ್ಕಷ್ಟು, 1 ಟೀ ಸ್ಪೂನ್ ಅಚ್ಚ ಖಾರ ಪುಡಿ. ಇದು ಧನಿಯಾ ಪೌಡ್ರ್ 1 ಟೀ ಸ್ಪೂನ್, 1 ಟೀ ಸ್ಪೂನ್ ಶುಂಠಿ ಪೇಸ್ಟು, ಅರ್ಧ ಟೀ ಸ್ಪೂನ್ ನಿಂಬೆಹಣ್ಣು ರಸ, ಅರ್ಧ ನಿಂಬೆಹಣ್ಣು ರಸ, 1 ಟೀ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಇದು ಏಲಕ್ಕಿ, ಅನಾನಸ್ ಹೂವು, ಲವಂಗ, ಚಕ್ಕೆ, 3 ಹಸಿರು ಎಲೆ, 2 ಕೊತ್ತಂಬರಿ ಸೊಪ್ಪು, ಪುದೀನ ಎಲೆಗಳು. ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. 1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನ್ ಅಚ್ಚ ಖಾರ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಉಪ್ಪು 1/4 ಟೀ ಸ್ಪೂನ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದಕ್ಕೆ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡಿ. ಇದರಲ್ಲಿ ಪನ್ನೀರ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಾಂದರೆ ಬೌಲ್ನ ಟಾಸ್ ಮಾಡ್ಕೊಬೋದು. ಈ ಥರ ಒಂದು ಪ್ಯಾನ್ ಇಟ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ. ಇದು ಇಷ್ಟು ಫ್ರೈ ಆದರೆ ಸಾಕು. ಫ್ರೈ ಮಾಡಿದ್ರಿಂದ ಸ್ಪಾಂಜಿ ಆಗಲ್ಲ ಅದು. ನಾವಿವಾಗ ಇದು ಸೈಡ್ ಇಟ್ಟು ಬಿರಿಯಾನಿ ಶುರು ಮಾಡೋಣ. ಒಂದು ಪಾತ್ರೆ ಇಟ್ಕೊಳ್ಳಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲು, ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಬಣ್ಣ ಬರಲಿ. ಇದಕ್ಕೆ ಕಲರ್ ಬಂದಿದೆ. ನಾವು ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ. ಇದಕ್ಕೆ ಪುದೀನ ಎಲೆ ಹಾಕ್ತೀನಿ. ಇದಕ್ಕೆ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಲಿ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ಇದಕ್ಕೆ ಅಚ್ಚ ಖಾರ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಕೊತ್ತಂಬರಿ ಸೊಪ್ಪು, ಇದಕ್ಕೆ ನಾನು 1/4 ಕಪ್ ನೀರು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ರಸ, ಗೋಡಂಬಿ ಪೌಡ್ರು. ಇದು ಗೋಡಂಬಿ ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ನಾನು ಇನ್ನೂ ಕಾಲು ಕಪ್ಪು ನೀರು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಪನ್ನೀರ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಇದು 5 ನಿಮಿಷ ಆಗಲಿ. 5 ನಿಮಿಷ ಆಗಿದೆ. ಇದಕ್ಕೆ ನಾನು ರೈಸ್ ಹಾಕ್ಕೊತಾ ಇದ್ದೀನಿ. ಫ್ಲೇಮು ಲೋ ಮಾಡಿಬಿಡಿ. ಇದಕ್ಕೆ ನಾನು ಕೊನೆಯದಾಗಿ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಹಾಲಲ್ಲಿ ನಾನು ಕೇಸರಿ ಎಲೆ ಹಾಕಿದ್ದೆ, ಅದನ್ನು ಮೇಲೆ ಹಾಕ್ತಾಯಿದ್ದೀನಿ. ಕಲರ್ ಬರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಎಲೆಗಳು, ಇದು ಮುಚ್ಚಳ ಹಾಕಿ ಇನ್ನು 10-15 ನಿಮಿಷ ದಮ್ಮಿಗೆ ಬಿಡೋಣ. 15 ನಿಮಿಷ ಆಗಿದೆ. ನೋಡ್ಬೋದು ನಮ್ಮ ರೈಸ್ ಬೆಂದಿದೆ, ಚೆನ್ನಾಗಿ ದಮ್ಮಾಗಿದೆ. ಇದನ್ನು ನಾವು ಪ್ಲೇಟ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮಾಡ್ಕೊಳ್ಳಿ. ಪನ್ನೀರ್ ಬಿರಿಯಾನಿ ರೈಸ್ ಪ್ಲೇಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಈಸಿ ಮಾಡೋಕ್ಕೆ, ತುಂಬ ರುಚಿಕರವಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.